ಪ್ರೈಸ್ ಲಾರ್ಡ್. ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದಿಸುವನಾಗಿದ್ದೇನೆ. ಈ ದಿನದಂದು ನಿನ್ನನ್ನು ತೊರೆಯುವುದಿಲ್ಲ ಎಂಬ ಒಂದು ವಾಕ್ಯ ಭಾಗವನ್ನು ನಾವು ಧ್ಯಾನಿಸುವರಾಗಿದ್ದೇವೆ. ಅದಕ್ಕೂ ಮುಂಚೆ ಚಿಕ್ಕ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ಅಪ್ಪ, ಪ್ರೀತಿ ಸ್ವರೂಪನಾಗಿರುವ ತಂದೆಯಾದ ದೇವರೇ, ನಿಮಗೆ ಕೋಟಿ ಕೋಟಿ ಸ್ತೋತ್ರವನ್ನು ಸಲ್ಲಿಸುವರಾಗಿದ್ದೇವೆ. ನಿನ್ನನ್ನು ತೊರೆಯುವುದಿಲ್ಲ ಎಂಬ ಒಂದು ವಾಕ್ಯವನ್ನು ನಾವು ಧ್ಯಾನಿಸುವಾಗ, ಅಪ್ಪ ದೇವರೇ, ನೀನು ನಿನ್ನ ಮಕ್ಕಳ ಸಂಗಡ ಮಾತಾಡಬೇಕಾಗಿ ನಾವು ಪ್ರಾರ್ಥಿಸುವರಾಗಿದ್ದೇವೆ. ನನ್ನ ಜೀವವುಳ್ಳ ತಂದೆಯೇ, ಆಮೇನ್. ಯೇಸು ಕ್ರಿಸ್ತನು ನಮಗೆ ಇಂದು ವಾಕ್ಯವನ್ನು ಹೇಳುವರಾಗಿದ್ದಾರೆ. ಯೆಹೋಶುವ 1:6, ನಾನು ನಿನ್ನನ್ನು ತೊರೆಯುವುದಿಲ್ಲ, ಕರ್ತನು ನಿಮ್ಮನ್ನು ತೊರೆಯುವುದಿಲ್ಲ. ಒತ್ತಾರೆಯಲ್ಲಿ, ಸಂಜೆಯಲ್ಲೂ, ರಾತ್ರಿಯಲ್ಲೂ, ದಿನದ ಎಲ್ಲ ವೇಳೆಯಲ್ಲೂ ಆತನು ನಿಮ್ಮೊಂದಿಗಿರುವನು. ಅಪೊಸ್ತಲ 15:30 ಅಪೊಸ್ತಲನಾದ ಪೌಲನು ತನ್ನನ್ನು ಬಿಟ್ಟು ಹೋದ ಬಾರ್ನಬನನ್ನ ಕುರಿತು ತೀಕ್ಷ್ಣ ವಾಗ್ವಾದದ ನಿಮಿತ್ತ ಬಾರ್ನಬನು ಪೌಲನನ್ನು ಬಿಟ್ಟು ಅಗಲಿ ಹೋದದ್ದು ಮಾತ್ರವಲ್ಲ, ತನ್ನೊಂದಿಗೆ ಮಾರ್ಕನನ್ನು ಕರೆದುಕೊಂಡು ಹೋದಾನೆಂದು ಹೇಳುತ್ತಾನೆ. ಆದರೆ ಕರ್ತನನ್ನು ನನ್ನ ಬಳಿ ನಿಂತು ನನ್ನನ್ನು ಬಲಪಡಿಸಿ ನನ್ನ ಮೂಲಕ ಸುವಾರ್ತೆಯು ಸಂಪೂರ್ಣವಾಗಿ ಸಾರಲ್ಪಡುವಂತೆಯೂ ಅನ್ಯರು ಅದನ್ನು ಕೇಳುವಂತೆಯೂ ಮಾಡಿದನು ಎಂದು ತನ್ನನ್ನು ಧೈರ್ಯಪಡಿಸಿಕೊಳ್ಳುತ್ತಾನೆ ಪೌಲನು. ಆಪ್ತ ಸ್ನೇಹಿತರು ಈ ರೀತಿ ನಿಮ್ಮನ್ನು ಬಿಟ್ಟು ಹಗಲಿರಬಹುದು. ನಿಮ್ಮ ಮೂಲಕ ಒಳ್ಳೆಯದನ್ನು ಹೊಂದಿದವರು ನಿಮ್ಮನ್ನು ದೂಷಿಸಿ ಹೊರಟು ಹೋಗಿರಬಹುದು. ಲೌಕಿಕ ಜೀವಿತದಲ್ಲಿ ದೇವ ಮಕ್ಕಳಿಗೆ ಇರುವ ಒಂದು ಹೋರಾಟವು ಇದು ಆಗಿದೆ. ಕರ್ತನು ಯೆಹೋಶುವನಿಗೆ, ನಾನು ಮೋಶೆಯ ಸಂಗಡ ಇದ್ದ ಹಾಗೆ ನಿನ್ನ ಸಂಗಡಲೂ ಇರುವೆನು, ನಿನ್ನನ್ನು ಕೈ ಬಿಡುವುದಿಲ್ಲ, ತೊರೆಯುವುದಿಲ್ಲ ಎಂದು ಕರ್ತನು ಹೇಳುತ್ತಾನೆ. ಒಂದು ದಿನ ಮೋಶೆಯು ಯೆಹೋಶುವನನ್ನ ಕುರಿತು, ಶೂರನಾಗಿ ಧೈರ್ಯದಿಂದಿರು, ಯೆಹೋವನ ತಾನೇ ನಿನ್ನ ಮುಂದುಗಡೆ ಹೋಗುವನು, ಆತನೇ ನಿನ್ನ ಸಂಗಡ ಇರುವನು, ನಿನ್ನನ್ನು ಅಪಜಯ ಪಡಿಸುವುದೇ ಇಲ್ಲ, ಕೈ ಬಿಡುವುದಿಲ್ಲ, ಅಂಜಬೇಡ, ಧೈರ್ಯದಿಂದಿರು ಎಂದು ಹೇಳುತ್ತಾನೆ. ಧರ್ಮೋಪದೇಶ ಕಾಂಡ 38:8 ವಾಕ್ಯವು ಹೇಳುವುದಾಗಿದೆ. ನಾನು ನಿನ್ನನ್ನು ಕೈ ಬಿಡುವುದಿಲ್ಲ, ತೊರೆಯುವುದಿಲ್ಲ ಎಂದು ವಾಗ್ದಾನ ಮಾಡಿರುವಾತನು ಎಂದೂ ನಮ್ಮನ್ನು ಕೈ ಬಿಡುವುದಿಲ್ಲ, ತೊರೆಯುವುದಿಲ್ಲ. ಆತನು ತನ್ನ ವಾಗ್ದಾನವನ್ನು 1000 ತಲೆಗಳವರೆಗೂ, ತನ್ನ ಒಡಂಬಡಿಕೆಯನ್ನು ನಿತ್ಯವೂ ನೆನಪಿಸಿಕೊಳ್ಳುವ ದೇವರಾಗಿದ್ದಾನೆ. ಕೀರ್ತನೆ 105:8. ಪ್ರಿಯರಾದ ದೇವ ಮಕ್ಕಳೇ, ದಾನಿಯೇಲನನ್ನ ಬಾಬಿಲೋನ್ ರಾಜ್ಯದಲ್ಲಿ ಸಿಂಹಗಳ ಗವಿಯೊಳಗೆ ಹಾಕಿದಾಗ ಕರ್ತನು ದಾನಿಯೇಲನನ್ನ ತೊರೆಯಲಿಲ್ಲ. ರಾಜ ಸಿಂಹವಾದಾತನು ಇಳಿದು ಬಂದು ಸಿಂಹಗಳ ಬಾಯನ್ನ ಕಟ್ಟಿ ಹಾಕಿ ದಾನಿಯೇಲನನ್ನ ತಪ್ಪಿಸಿದನು. ಶದ್ರಕ್, ಮೇಷಕ್, ಅಬೇದ್ನೆಗೋರನ್ನ ಬೆಂಕಿಗೆ ಹಾಕಿದಾಗ ದೇವರು ಆ ಬೆಂಕಿಯಿಂದ ಅವರನ್ನ ತಪ್ಪಿಸಿದನು. ಆ ದೇವರು ಇಂದು ಜೀವಿಸೋನಾಗಿದ್ದಾನೆ. ನೀವು ಎಂಥ ಪರಿಸ್ಥಿತಿಯಲ್ಲಿದ್ದರೂ ಸಹ ಕರ್ತನಿಗೆ ಆತನು ನಿಮ್ಮನ್ನ ಕಾಪಾಡುತ್ತಾನೆ. ವಿಮೋಚನಾ ಕಾಂಡ 33:14 ನಾನೇ ನಿಮ್ಮ ಜೊತೆಯಲ್ಲಿ ಬಂದು ನಿಮಗೆ ವಿಶ್ರಾಂತಿಯನ್ನ ಕೊಡುವೆನು ಎಂದು ಕರ್ತನು ನಮಗೆ ಹೇಳುವವರಾಗಿದ್ದಾರೆ. ಆದ್ದರಿಂದ ನಾವು ಭಯಪಡುವ ಅವಶ್ಯಕತೆ ಇಲ್ಲ. ನಿಮ್ಮ ಎಲ್ಲ ಸಮಸ್ಯೆಗಳಿಂದ ನೀವು ನೊಂದು ಬೆಂದು ಹೋಗಿರಬಹುದು, ಆದರೆ ಕರ್ತನು ನಿಮಗೆ ಈ ಒಂದು ವಾಕ್ಯವನ್ನ ದಯಪಾಲಿಸಿದ್ದಾರೆ, ನಾನು ನಿನ್ನನ್ನು ತೊರೆಯುವುದಿಲ್ಲ ಎಂದು. ನೀವು ಪ್ರಾರ್ಥನೆ ಮಾಡುವುದಾದರೆ ದೇವರು ನಿಮ್ಮ ಸಂಗಡ ಇದ್ದು ನಿಮ್ಮನ್ನ ಎಲ್ಲ ಕೇಡಿನಿಂದ, ಎಲ್ಲ ಸೈತಾನನ ಬಂಧನಗಳಿಂದ ಬಿಡಿಸುವವರಾಗಿದ್ದಾರೆ. ಪ್ರೈಸ್ ದ ಲಾರ್ಡ್. ಆಮೇನ್.